ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಶುಭ ಶುಕ್ರವಾರ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಷ್ಟೇ ಅಲ್ಲ, ಇವತ್ತು ಎಲ್ಲ ಕಡೆ ಅಂದರೆ ನಮ್ಮ ದೇಶಕ್ಕೆ ಇದು ಅನ್ವಯಿಸೋದಿಲ್ಲ, ಆದರೂ ಕೂಡ ಪ್ರತಿಯೊಂದು ಕಡೆನೂ ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಒಂದು ಎರಡು ಮಾತುಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಅಂದರೆ ಒಂದೇ ಕಡೆ ಇರೋದಿಲ್ಲ. ಅಮ್ಮನ ಪ್ರೀತಿ, ಅಕ್ಕನ ಪ್ರೀತಿ, ಸ್ನೇಹಿತರ ಪ್ರೀತಿ, ಈ ರೀತಿ ಎಲ್ಲ ಇರುತ್ತೆ. ಇದನ್ನು ಪ್ರತಿನಿತ್ಯ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾವತ್ತೋ ಒಂದು ದಿನ ನಾವು ಪ್ರೀತಿಯನ್ನು ತೋರಿಸೋದು, ಇನ್ನು ಉಳಿದ ದಿನ ಹಾಗೆ ಇರೋದು ಅದಲ್ಲ. ಅಮ್ಮ, ಅಪ್ಪ, ದೇವರ ಮೇಲೆ ಭಕ್ತಿ ಇದೆಯಲ್ಲ, ಅದು ಕೂಡ ಒಂದು ದೇವರ ಮೇಲೆ ನಾವು ತೋರಿಸುವಂತಹ ಪ್ರೀತಿಯಾಗಿರುತ್ತೆ. ಹೀಗೆ ವ್ಯಾಲೆಂಟೈನ್ಸ್ ಡೇನ ವರ್ಷ ಪೂರ್ಣ ನಾವು ಜೀವನ ಪರ್ಯಂತ ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ಒಂದು ದಿನಕ್ಕೆ ಮಾತ್ರ ಮೀಸಲಾಗಿರಬಾರ್ದು. ತಾಯಿ ಪ್ರೀತಿಯಾಗಲಿ, ಕುಟುಂಬದ ಮೇಲಿನ ಪ್ರೀತಿ, ಸ್ನೇಹಿತರ ಜೊತೆಗಿನ ಪ್ರೀತಿ, ನಮ್ಮ ದೇಶ, ಭಾಷೆ, ಈ ಪ್ರಪಂಚದ ಮನುಕುಲ ಇರ್ಬೋದು, ಜೀವ ಸಂಕುಲದ ಮೇಲೆ ನಾವು ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಬನ್ನಿ, ಇವತ್ತಿನ ಲಾಗನ್ನು ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ನೋಟಿಫಿಕೇಷನ್ ಬರೋ ರೀತಿ ಬೆಲ್ಲನ್ನು ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕುವಂತಹ ವಿಡಿಯೋಗಳು ಬೇಗ ನಿಮಗೆ ಬಂದು ತಲುಪುತ್ತೆ. ನೋಡಿ, ಒಂದು ಸಿಂಪಲ್ ಆದಂತಹ, ಒಂದು ಸರಳವಾದಂತಹ ಒಂದು ರಂಗೋಲಿಯನ್ನು ಹಾಕಿದ್ದೀನಿ ನಾನು. ಇದು ಆನಿಯನ್ ರಂಗೋಲಿ, ಈರುಳ್ಳಿ ರಂಗೋಲಿ ಅಂತ ಹೇಳ್ತಾರೆ ಇದನ್ನು ನಾನು ಇವತ್ತು ಹಾಕಿದ್ದೀನಿ ಸಿಂಪಲ್ಲಾಗಿ. ಆಗಲೇ ತಿಂಡಿ ಕೂಡ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ಚಪಾತಿಯನ್ನು ಮಾಡಿದ್ದೀನಿ. ಅದಕ್ಕೆ ಒಂದು ಟೊಮೆಟೊ ಗೊಜ್ಜನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬಾಕ್ಸ್ ಮಾಡಬೇಕಲ್ಲ ನನ್ನ ಮಗಳಿಗೆ, ಅದಕ್ಕೆ ಬೆಳಗ್ಗೆನೆ ಬೇಗ ತಿಂಡಿ ಎಲ್ಲ ರೆಡಿಯಾಗಿದೆ. ನಾನು ತಿಂಡಿ ತಿಂದ್ಬಿಟ್ಟು ಬೇರೆ ಕಡೆ ಕೆಲಸಗಳನ್ನ ಮಾಡಬೇಕು. ಎಲ್ರಿಗೂ ಹೇಳಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ. ನನ್ನ ಮಗಳು ಆಗಲೇ ನನಗೆ ಹೇಳಿದ್ದು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ ಕೂಡ. ನಾನು ಹೇಳಿದ್ನಲ್ಲ, ವ್ಯಾಲೆಂಟೈನ್ಸ್ ಡೇ ಅಂತ ಅನ್ನೋದು ಬರೀ ಯಾರೋ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಿಸಿದಲ್ಲ. ಇದು ಪೂರ್ಣ ಮನುಕುಲಕ್ಕೆ ಸಂಬಂಧಪಟ್ಟಿದ್ದು. ಪ್ರತಿಯೊಂದು ಜೀವ ಸಂಕುಲವನ್ನು ಕೂಡ ನಾವು ಪ್ರೀತಿಸೋಣ, ತಂದೆ ತಾಯಿಗಳನ್ನ ಪ್ರೀತಿಸೋಣ, ಸಹೋದರರನ್ನು ಪ್ರೀತಿಸೋಣ, ಕುಟುಂಬವನ್ನು ಪ್ರೀತಿ ಮಾಡೋಣ. ಪ್ರತಿಯೊಂದಕ್ಕೂ ಅನ್ವಯಿಸ್ಕೊಂಡಾಗ ಇದಕ್ಕೆ ಒಂದು ಒಳ್ಳೆಯ ಅರ್ಥ ಬರುತ್ತೆ. ಏನಾಗಿದೆ ಅಂತಂದರೆ, ಇಬ್ಬರು ಪ್ರೇಮಿಗಳಿಗೆ ಮಾತ್ರ ಇದು ಇರೋದು ಅಂತ ಹೇಳಿ ತಿಳ್ಕೊಂಬಿಟ್ಟಿದ್ದಾರೆ ಎಲ್ಲರೂ. ಇಲ್ಲ, ಇಬ್ಬರಿಗೆ ಇರೋವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಇರುವಂಥದ್ದು. ಸ್ನೇಹಿತರಿಗೆಲ್ಲ ಹೇಳಿ, ಮಕ್ಕಳಿಗೆ, ಎಲ್ರಿಗೂ, ಪ್ರತಿಯೊಬ್ಬರಿಗೂ ಹೇಳಿ, ಅದಕ್ಕೆ ಒಂದು ಅರ್ಥ ಬರುತ್ತೆ. ಪ್ರೀತಿ ಅನ್ನೋದು ಒಂದು ಕಡೆ ಇರಲ್ಲ, ಎಲ್ಲ ಕಡೆ ಇರುತ್ತೆ. ಪ್ರಕೃತಿಯನ್ನು ಪ್ರೀತಿಸೋಣ, ಎಲ್ಲ ಮನುಕುಲವನ್ನು, ಜೀವ ಸಂಕುಲವನ್ನು ಪ್ರೀತಿಸೋಣ ನಾವು, ಅಲ್ವಾ? ಆಗ ಅಷ್ಟೇ ಅದಕ್ಕೆ ಅರ್ಥ ಬರುವಂಥದ್ದು. ಎಲ್ಲರಿಗೂ ಶುಭ ಶುಕ್ರವಾರ. ಹಾಗೆ ಗ್ರೇಟ್ ಡೇ ಅಂದರೆ ನೈಸ್ ಡೇ, ಗುಡ್ ಡೇ ಎಲ್ಲ ಹೇಳ್ತಾ ಇದ್ದೀನಿ. ಎಲ್ರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಕಮೆಂಟ್ ಮಾಡಿ, ನೀವೆಲ್ಲ ಯಾವ ರೀತಿ ಆಚರಣೆ ಮಾಡ್ತಾಯಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಸ್ವಲ್ಪ ಹೊರಗಡೆ ಹೋಗೋದಿದೆ ಇವತ್ತು, ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಇದ್ದೀನಿ. ನೋಡೋಣ, ಅಲ್ಲಿದೇನಾರು ವೀಡಿಯೋ ಸಿಕ್ಕಿದ್ರೆ ಅದು ಕೂಡ ಹಾಕ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಗ್ತಾ ಇರಿ, ಆರಾಮಾಗಿರಿ.